ಬ್ಯಾಂಕ್ನಲ್ಲಿ ಅಡ ಇಟ್ಟ ಚಿನ್ನ ಏನಾಗ್ತಿದೆ, ಬಿಡಿಸಿ ತಂದಾಗ ವ್ಯತ್ಯಾಸ ಯಾಕೆ ಬರ್ತಾ ಇದೆ? ಗ್ರಾಹಕರ ಆರೋಪ ಏನು? ಇದಕ್ಕೆ ಬ್ಯಾಂಕ್ ಹೇಳೋದೇನು? ಇದು ಅಡವಿಟ್ಟ ಚಿನ್ನ ಮಾಯವಾಗಿರುವಂತ ಸುದ್ದಿ. ಬ್ಯಾಂಕ್ಗಳಲ್ಲಿ ಎಷ್ಟೋ ಜನ ಚಿನ್ನವನ್ನ ಅಡ ಇಟ್ಟಿರ್ತಾರೆ. ಕಷ್ಟ ಕಾಲಕ್ಕೆ ಆಗತ್ತೆ ಅಂತಾನೆ ತುಂಬಾ ಜನ ಚಿನ್ನ ಖರೀದಿ ಮಾಡೋದು, ಅದೊಂದು ಇನ್ವೆಸ್ಟ್ಮೆಂಟ್ ರೀತಿ ಇರುತ್ತೆ ಅಂತ ಹೇಳಿ ಬ್ಯಾಂಕ್ಗಳಲ್ಲಿ ಚಿನ್ನ ಅಡ ಇಟ್ಟಿದ್ರೆ ಈ ಸುದ್ದಿಯನ್ನ ನೀವು ಮಿಸ್ ಮಾಡದೆ ನೋಡ್ಲೇಬೇಕಾಗತ್ತೆ. ಈಗ ಚಿನ್ನ ಅಡಮಾನ ಇಟ್ಟವರು ಕಂಗಾಲಾಗಿದ್ದಾರೆ, ಆ ಪರಿಸ್ಥಿತಿಯಲ್ಲಿ ಇದ್ದಾರೆ. ನಿಮ್ಮ ಚಿನ್ನದ ತೂಕದಲ್ಲಿ ಏನಾದ್ರೂ ವ್ಯತ್ಯಾಸ ಆಗಿದೆಯಾ ಅನ್ನೋದನ್ನ ನೀವು ಖಂಡಿತ ಗಮನಿಸಲೇಬೇಕಾಗುತ್ತೆ. ಚಿನ್ನ ಅಡಮಾನ ಇಟ್ಟವ್ರ ಗಮನಕ್ಕೆ ಇದು. ಬ್ಯಾಂಕ್ಗಳಲ್ಲಿ ಚಿನ್ನ ಅಡ ಇಟ್ಟಿರೋದು ಸಾಕಷ್ಟು ಫಿನಾನ್ಷಿಯಲ್ ಕಂಪನಿಗಳು ಬಂದಿವೆ. ಈಗ ನಿಮ್ ಚಿನ್ನ ಅಡ ಇಡಿ, ಕ್ಷಣ ಮಾತ್ರದಲ್ಲಿ ದುಡ್ಡನ್ನ ಕೊಟ್ಟು ಬಿಡ್ತೀವಿ ಅಂತೆಲ್ಲ. ಮೈಸೂರಲ್ಲಿ ಗ್ರಾಹಕರಿಗೆ ಶಾಕ್ ಎದುರಾಗಿದೆ. ಮೈಸೂರಲ್ಲಿ ಚಿನ್ನ ಅಡ ಇಟ್ಟವ್ರಿಗೆ ಶಾಕ್ ಆಗಿದೆ. ಹಿನಕಲ್ ಕೆನರಾ ಬ್ಯಾಂಕ್ ನಲ್ಲಿ ಅಡ ಇಟ್ಟಿದ್ದವರು ಚಿನ್ನ ಬಿಡಿಸ್ಕೊಂಡು ತಂದಾಗ ತೂಕ ಮಾಡಿಸಿದಾಗ ತೂಕದಲ್ಲಿ ವ್ಯತ್ಯಾಸ ಕಂಡು ಬಂದಿದೆ. ಅಡಮಾನ ಇಟ್ಟಾಗ ಚಿನ್ನ ಸರದಲ್ಲಿ 85 ಗುಂಡಿತ್ತು, ಚಿನ್ನ ಬಿಡಿಸ್ತಂದಾಗ 72 ಗುಂಡು ಮಾತ್ರ ಇದೆಯಂತೆ. ಕೆಲವರ ಚಿನ್ನದ ಸರದಲ್ಲಿ ಕೊಂಡಿಗಳೇ ಕಟ್ ಆಗಿದೆಯಂತೆ. ಬ್ಯಾಂಕ್ ಬಳಿ ಬಂದು ಗ್ರಾಹಕರು ಗಲಾಟೆ ಮಾಡ್ತಾ ಇದ್ದಾರೆ, ಮುತ್ತಿಗೆ ಹಾಕಿದ್ದಾರೆ. ನಾವಿದನ್ನ ಪರಿಶೀಲನೆ ಮಾಡ್ತೀವಿ, ಏನಾದ್ರೂ ವ್ಯತ್ಯಾಸ ಆಗಿದೆಯಾ ಅಂತ ನೋಡ್ತೀವಿ ಅಂತ ಹೇಳಿ ಕೆನರಾ ಬ್ಯಾಂಕ್ ಸಿಬ್ಬಂದಿ ಈಗ ಉತ್ತರವನ್ನ ಕೊಡ್ತಾ ಇದ್ದಾರೆ. ಈಗ ಒಬ್ಬೊಬ್ಬರನ್ನೇ ಕರೆದು ಚಿನ್ನ ಪರಿಶೀಲನೆಯನ್ನ ಸಿಬ್ಬಂದಿ ಮಾಡ್ತಾ ಇದ್ದಾರೆ. ಯಾರಿಂದ ಸಮಸ್ಯೆ ಆಗಿದೆ, ಹೆಂಗ್ ಸಮಸ್ಯೆ ಆಗಿದೆ ಅಂತ ಹೇಳಿ ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ. ಏನಪ್ಪಾ ಅಂದ್ರೆ ನಾವು ಕೆನರಾ ಬ್ಯಾಂಕ್ ಅಂದ್ರೆ ನಾವು ಅದು ಒಳ್ಳೆ ಬ್ಯಾಂಕ್. ಕೆನರಾ ಬ್ಯಾಂಕ್ ಅಂತಾರಾಷ್ಟ್ರೀಯ ಬ್ಯಾಂಕ್ ಅಂತ ನಂತರನೇ ಎಲ್ಲರೂ ಇಟ್ಕೊಂಡಿಲ್ಲ. ಗ್ರಾಹಕರ ಅಸಮಾಧಾನವನ್ನ ಗಮನಿಸ್ತಾ ಇದೀವಿ. ಎಲ್ಲ ಪರಿಶೀಲನೆ ಆಗ್ಬೇಕು, ಚಿನ್ನ ಎಲ್ಲಿ ಹೋಯ್ತೀಗ ಅನ್ನೋದು ನಮಗ್ ಬೇಕು ಅಂತ ಹೇಳಿ ಕೆಲವರು ಗುಂಡಿನ ಸರ ತಂದಿದ್ದಾರೆ. ಮೊದಲಿಗೆ 80ಕ್ಕೂ ಹೆಚ್ಚು ಗುಂಡಿತ್ತು, ಈಗ ನೋಡಿದ್ರೆ 77 ಗುಂಡು ಮಾತ್ರ ಇದೆ ಅಂತೆ ಚಿನ್ನದ ಗುಂಡು. ಇನ್ನೊಂದ್ ಕಡೆ ಈ ಕೊಂಡಿ ಅಂತೀವಲ್ಲ, ಅದು ಕೂಡ ಕೆಲವೊಂದು ಮಿಸ್ ಆಗ್ಬಿಟ್ಟಿದೆ. ಇದನ್ನ ಯಾರು ಹೊಡೆದಿದ್ದಾರೆ ಹಂಗಾದ್ರೆ ಅಂತ ಹೇಳಿ ಮೊದಲು ತಾವು ಅಡ ಇಟ್ಟಾಗ ಹೆಂಗಿತ್ತು, ಈಗ ಬಿಡಿಸ್ಕೊಂಡಾಗ ಹೆಂಗಿದೆ, ಚಿನ್ನ ಎಷ್ಟು ಮಾಯ ಆಗಿದೆ ಅನ್ನೋದ್ರ ಬಗ್ಗೆ ಗ್ರಾಹಕರ ಅಸಮಾಧಾನವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಇದೇ ವಿಷಯವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಅನ್ನ ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ಮೈಸೂರು ರಿಪೋರ್ಟರ್ ಆನಂದ್. ಆನಂದ್, ನಿಜಕ್ಕೂ ಶಾಕ್ ಇದು. ಯಾಕಂದ್ರೆ ಕೆನರಾ ಬ್ಯಾಂಕ್ ಒಂದು ವಿಶ್ವಾಸಾರ್ಹ ಬ್ಯಾಂಕ್ ಅಂತ ಹೇಳಿ ಹೆಸರನ್ನ ಮಾಡಿದೆ. ಆದ್ರೆ ಇದೇ ಬ್ಯಾಂಕ್ ಅಲ್ಲಿ ಚಿನ್ನ ಅಡ ಇಟ್ಟವ್ರಿಗೆ ಶಾಕ್ ಎದುರಾಗಿದೆ. ಅಂದ್ರೆ ಈಗ ಬಿಡಿಸ್ಕೊಳ್ಳುವಾಗ ಅಲ್ಲೇ ತೂಕ ಮಾಡಿಲ್ವಾ ಅವರು? ಯಾವಾಗ ಈ ಅಕ್ರಮ ಆಗಿದೆ ಅಂತ ಹೇಳಿ ಗ್ರಾಹಕರ ಗಮನಕ್ಕೆ ಬಂದಿರೋದು. ಈಗ ಬ್ಯಾಂಕ್ ಅವ್ರು ಏನ್ ಹೇಳ್ತಾ ಇದ್ದಾರೆ ಇದಕ್ಕೆ? ಶರ್ಮಿತಾ, ನಿಜಕ್ಕೂ ಕೂಡ ಮೈಸೂರಿನ ಇನ್ಕಲ್ನಲ್ಲಿ ಇರುವಂತಹ ಕೆನರಾ ಬ್ಯಾಂಕ್ ಏನಿದೆ, ಈ ಕೆನರಾ ಬ್ಯಾಂಕ್ ನಲ್ಲಿ ಗ್ರಾಹಕರಿಗೆ ಮೋಸ ಆಗಿರುವಂತದ್ದು. ಚಿನ್ನ ಇಡುವಂತಹ ಸಂದರ್ಭದಲ್ಲಿ 220 ಗ್ರಾಮ್ ಇದ್ದಂತಹ ಚಿನ್ನ ಬಿಡಿಸ್ಕೊಳ್ಳುವಂತಹ ಸಂದರ್ಭದಲ್ಲಿ ಸುಮಾರು 3-5 ಈ ತರ ತರಾವರಿ ಗ್ರಾಮ್ ಲೆಕ್ಕದಲ್ಲಿ ಕಡಿತ ಆಗಿರುವಂತದ್ದು. ಸದ್ಯ ಕಳೆದ 3 ದಿನಗಳಿಂದಲೂ ಕೂಡ ಬ್ಯಾಂಕ್ಗೆ ಗ್ರಾಹಕರು ಬಂದು ತಮ್ಮ ಚಿನ್ನವನ್ನು ಚೆಕ್ ಮಾಡಿಸ್ಕೊಂಡಂತಹ ಸಂದರ್ಭದಲ್ಲಿ ಸುಮಾರು 2,500 ಜನ ಈ ಬ್ಯಾಂಕ್ನಲ್ಲಿ ಚಿನ್ನವನ್ನು ಫ್ಲೆಡ್ಜ್ ಮಾಡಿದ್ದಾರೆ. ಸುಮಾರು 100 ಜನಕ್ಕೆ ಮೋಸ ಆಗಿರುವಂತದ್ದು. ಈ ಬಗ್ಗೆ ಮಾತನಾಡಲಿಕ್ಕೆ ಇಲ್ಲಿ ಗ್ರಾಹಕರೇ ನನ್ನ ಜೊತೆ ಇದ್ದಾರೆ, ನಾನು ಅವ್ರನ್ನ ಮಾತಾಡಿಸ್ತೀನಿ. ಮೇಡಮ್, ತಾವು ಎಷ್ಟು ಗ್ರಾಮ್ ಚಿನ್ನವನ್ನು ಇಟ್ಟಿದ್ರಿ, ಎಷ್ಟು ಗ್ರಾಮ್ ತಮಗೆ ಕಡಿಮೆ ಆಗಿದೆ, ಏನು ವಂಚನೆ ಆಗಿದೆ ಮೇಡಮ್? ಸರ್, ಇದು ಏನಂತ ಅಂತೀರಾ, ಇದು ವೆರಿ ವೆಲ್ ಪ್ರೀ ಪ್ಲಾನ್ಡ್ ಸ್ಕ್ಯಾಮ್ ಸರ್. ಇದು ಇವರು ಚಿನ್ನನ ಅಡವಿಟ್ಟಿಸ್ಕೊಳ್ಳೋ ರೀತಿನೇ ಫಸ್ಟ್ ಆಫ್ ಆಲ್ ತಪ್ಪು. ನಮಗೆ ಚಿನ್ನ ಅಡ ಇಡಿಸ್ಕೊಳ್ಳೋವಾಗ ನಾನು 206 ಗ್ರಾಮ್ ಚಿನ್ನ ತಂದಿದ್ದೆ. ಅದರಲ್ಲಿ ಅವರು ಇದರಲ್ಲಿ ಸ್ಟೋನ್ ಇದೆ, ಮುತ್ತಿದೆ, ಹವಳ ಇದೆ. ಚಿನ್ನ ಇರೋದು 184 ಗ್ರಾಮು ಮೇಡಮ್. 210 ಗ್ರಾಮ್ನ ಒಂದ್ ಕಡೆ ಬರ್ಸ್ಕೊಂಡ್ರು, 184 ಗ್ರಾಮ್ನ ಒಂದು ಬಿಳಿ ಕಲರ್ ಸ್ಲಿಪ್ ಕೊಟ್ಟು ಬರ್ಸ್ಕೊತಾರೆ ಸರ್. ಯಾವುದೇ ತರದ ಪ್ರೊಸೆಸ್ ಆಗಲಿ ಅಥವಾ ಅದಕ್ಕೊಂದು ಫಾರ್ಮ್ಯಾಟ್ ಆಗಲಿ ಇರಲ್ಲ. ಒಂದು ಬಿಳಿ ಕಲರ್ ಚೀಟಿಯಲ್ಲಿ ಬರ್ಸ್ಕೊಂಡ್ರು, ಬರೆದು ಕೊಟ್ವಿ 184 ಗ್ರಾಮ್ ಅಂತ ಮೆನ್ಷನ್ ಮಾಡಿದ್ರು. ಮೆನ್ಷನ್ ಮಾಡಿದ ಮೇಲೆ ಸರಿ ಆಯ್ತು 184 ಗ್ರಾಮ್ ಅಂತ ಕೊಟ್ಟಿದ್ದಾರೆ. ಅದ್ರ ಮೇಲೆ 80%ಗೆ ಚಿನ್ನದ ಲೋನ್ನ ಸ್ಯಾಂಕ್ಷನ್ ಮಾಡಿದ್ರು. 184 ಗ್ರಾಮ್ದು 80%ಗೆ ಸರಿ ಆಯ್ತು ಅಂದ್ವಿ. ನಮಗೆ ಈ ಸ್ಲಿಪ್ನ ನಂದಾಗ್ಲಿ ಯಾವುದೇ ಗ್ರಾಹಕರಿಗಾಗ್ಲಿ ನಾವು ಗೋಲ್ಡ್ನ ಇಟ್ಟಿದ್ದ ದಿನ ನಮಗೆ ಈ ಸ್ಲಿಪ್ಪು ಸಿಗಲ್ಲ ಆಯ್ತಾ. ಇನ್ನು ನಮಗೆ ಈ ಸ್ಲಿಪ್ಪು ಸಿಗಕ್ಕೆ ಮಿನಿಮಮ್ 2ರಿಂದ 3 ದಿನ ಬೇಕು. ಎಲ್ಲರಿಗೂ ಒಂದೇ ಆನ್ಸರ್ ಅವ್ರದ್ದು. ಒಂದು ಇವ್ರದ್ದು ಸರ್ವರ್ ಡೌನ್ ಇದೆ, ಇನ್ನೊಂದು ಲಂಚ್ ಟೈಮ್ ಇದೆ, ಇನ್ನೊಂದು ಕ್ಲೋಸಿಂಗ್ ಟೈಮ್ ಇದೆ, ಇನ್ನೊಂದ್ಸಲಿ ಮ್ಯಾನೇಜರ್ ಇರಲ್ಲ ಅಂತ. ಸರಿ ಆಯ್ತು ಅಂದ್ಬಿಟ್ಟು ನಾವುಗಳೆಲ್ಲ ಏನ್ ಮಾಡ್ತೀವಿ, ಅಕೌಂಟಿಗೆ ದುಡ್ಡು ಬಂದಿದ ತಕ್ಷಣ ಓಕೆ ಅವ್ರು ಹೇಳಿದಷ್ಟು ದುಡ್ಡು ಬಂದಿದೆ. ಮತ್ತೆ ನಮ್ದು ಎಲ್ಲರದು ಏನ್ ಕೂಡು ನಂಬಿಕೆ ಅಂದ್ರೆ ಕೆನರಾ ಬ್ಯಾಂಕ್ ಅತಿಯಾಗಿ ನಂಬಿದ್ರೆ ಮೋಸ ಹೆಂಗ್ ಹೋಗ್ಬೋದು ಅನ್ನೋದಕ್ಕೆ ನಾವುಗಳೇ ಸಾಕ್ಷಿ ಸರ್.
ಸೊ ಕೆನರಾ ಬ್ಯಾಂಕ್ ಅಲ್ಲಿ ನಾವು ಇಟ್ಟಿದೀವಿ ಅನ್ನೋ ಧೈರ್ಯದ ಮೇಲೆ ನಾವು ಆಯ್ತು ಈ ಸ್ಲಿಪ್ ನ ನಮಗೆ ಕೊಡಕ್ಕೆ 3 ದಿನ ಮಾಡ್ತಾರೆ. ಇದ್ರ ಮೇಲೆ 184 ಗ್ರಾಮ್ ಅಂತ ಮೆನ್ಷನ್ ಮಾಡಿದ್ರು. ನಾನು ಬಂದು ಕೇಳಿದೆ 212-13 ಗ್ರಾಮ್ ಇದನ್ನ ಅಶ್ವಿನ್ ಅಂತ ಇದ್ದೀನಿ ಆಚಾರ ಹೆಂಗೆ 184 ಗ್ರಾಮ್ ಬರ್ದ್ರಿ ಅಶ್ವಿನ್ ಅವರೇ ಅಂದ್ರೆ, ಮೇಡಮ್ ಸಿಂಪಲ್, ನಿಮ್ದು 4 ಲಾಂಗ್ ಚೈನಲ್ಲೂ ಮುತ್ತು ಹವಳ ಇದೆ, ರೂಬಿಗಳಿದೆ, ಅದನ್ನ ತೆಗೆದು ಬರೀ ಚಿನ್ನ ಮೆನ್ಷನ್ ಮಾಡಿದ್ದೀನಿ. ಕೆನರಾ ಬ್ಯಾಂಕ್ ಅಲ್ವಾ ಮೇಡಮ್, ನಮ್ಮನ್ನೇ ಡೌಟ್ ಮಾಡ್ತೀರಾ? ಬರೋಕೆ ಹಂಗೆ ಇರುತ್ತೆ, 184 ಗ್ರಾಮ್ ಚಿನ್ನದಷ್ಟೇ ಮೆನ್ಷನ್ ಮಾಡಿದ್ದೀನಿ ಅಂದ್ರು. ಬ್ಯಾಂಕ್ ನ ನಂಬ್ಕೊಂಡು ನಾವು ಮನೆಗೆ ಹೋದ್ವಿ ಸರ್. ಬಿಡಿಸ್ಕೊಳಕ್ಕೆ ಅಂತ ಬಂದ್ರೆ ಮುತ್ತು ಹವಳ ಎಲ್ಲ ಸೇರಿ 184 ಗ್ರಾಮ್ ಇದೆ ಸರ್. ಪ್ರತಿ ಲಾಂಗ್ ಚೈನು ಶಾರ್ಟ್ ಆಗಿದೆ. ನಂದು ಒಬ್ಳದೇ ಅಲ್ಲ ಸರ್, ಒಳಗಿರೋರು ರಾಂಗ್ ಸ್ಟೇಟ್ಮೆಂಟ್ ಕೊಡ್ತಿದ್ದಾರೆ. ನಾವಿಲ್ಲಿ ಬಂದು ಟೈಮ್ ಇಲ್ಲದೆ ಟೈಮ್ ಪಾಸ್ ಮಾಡ್ತಿದೀವಿ ಅಂತ. ನಾನು ಬಿಸ್ನೆಸ್ ರನ್ ಮಾಡ್ತೀನಿ, 50-60 ಜನ CL ಹಾಕೊಂಡು ಬಂದಿದ್ದಾರೆ. ನಮಗೆಲ್ಲ ತಲೆ ಕೆಟ್ಟಿದೆ ಸರ್, ಬಂದಿಲ್ಲಿ ನಿಂತ್ಕೊಂಡು ಬಿಸ್ತಲ್ಲಿ ಒದ್ದಾಡಕ್ಕೆ. ಇದು ಇವತ್ತಿಂದಲ್ಲ, 4 ದಿನದಿಂದ ನಾವು ಇಲ್ಲಿ ಬರ್ತಾ ಇದೀವಿ. ಸೊ ನಾವು ಇವಾಗ ಅನ್ಕೊಂಡಿದೀವಿ ಇದು ಹಿಂಗೆ ಹೋದ ಪ್ರೊಸೆಸ್ ಆಗಲ್ಲ. ನಾವು ಇವರು ಚಿನ್ನನ ಗಿರ್ವಿ ಇಡೋ ರೀತಿನೇ ತಪ್ಪು ಅಂತ ಒಂದು RBIಗೆ ಕಂಪ್ಲೇಂಟ್ ಬರಿತಾ ಇದ್ದೀವಿ. ನೀವು ನೋಡ್ಬೋದು ಎಲ್ಲ ಲೋನ್ ಇಶ್ಯೂ ಆಗಿರೋದ್ರಲ್ಲೂ ಯಾವುದ್ರಲ್ಲೂ ಮ್ಯಾನೇಜರ್ ಸೈನ್ ಇರಲ್ಲ ಸರ್. ಇಲ್ಲೇ 50 ಜನನ ರ್ಯಾಂಡಮ್ ಆಗಿ ಚೆಕ್ ಮಾಡಿ. ಈ ಬ್ಯಾಂಕ್ ಅಲ್ಲಿ ನಿಮ್ ಗೋಲ್ಡ್ ನ ರಿಲೀಸ್ ಮಾಡೋರು ಅಪ್ರೂವ್ ಮಾಡೋರು ಒಬ್ಬ ಔಟ್ಸೈಡ್ ಬಾಡಿ ಅಪ್ರೈಸರ್. ಈಸ್ ನಾಟ್ ಈವನ್ ಗವರ್ನಮೆಂಟ್ ಅಥಾರಿಟಿ. ಅವನು ಹಾಕೋ ಸೈನ್ ನ ನಂಬ್ಕೊಂಡು ನಾವು ಲೋನ್ ಮನೆಗೆ ತಗೊಂಡೋಗಿದೀವಿ. ಸ್ಲಿಪ್ ನ ತಗೊಂಡ್ಬಂದು ನೋಡಿದ್ರೆ ಮ್ಯಾನೇಜರ್ ಸೈನ್ ಇಲ್ಲ. ನಂದು ಮಾತ್ರ ಇಲ್ಲ ಅಂದ್ರೆ ಯಾರ್ದೂ ಇಲ್ಲ ಸರ್. ಸೊ ಇವರು ಗೋಲ್ಡ್ ನ ಇಟ್ಕೊಳ್ಳೋ ರೀತಿನೇ ತಪ್ಪು. ಓವರ್ ಆಲ್ 4 ಚೈನ್ ಒಂದು ಬಂದ್ಬಿಡ್ತಾರೆ ಸರ್. ಅದು ಯಾವ ಚೈನು, ಅದ್ರ ತೂಕ ಏನು, ಅದ್ರದ್ದು ಹಿಂದೆ ಮುಂದೆ ಏನು ಎಕ್ಸ್ಪ್ಲನೇಷನ್ ಇಲ್ಲ. ಇದನ್ನೇ ನಾವು ಬೇರೆ ಬ್ಯಾಂಕ್ಗಳಲ್ಲಿ ಇಟ್ಟರೆ ಅವ್ರುಗಳು ಅದರಲ್ಲಿ ಓವರ್ ಆಲ್ ಎಷ್ಟಿದೆ ಎಲ್ಲಿ ಕೊಡಿ ಮೇಡಮ್, ಅದರಲ್ಲಿ ನೆಟ್ ಗ್ರೇಮ್ ಏನು, ವೆಯ್ಟ್ ಎಷ್ಟು, ಅವ್ರು ಎಷ್ಟಕ್ಕೆ ಸ್ಯಾಂಕ್ಷನ್ ಮಾಡ್ತಿದ್ದಾರೆ, ಒಂದು ಸೀಲು ಒಂದು ಸಿಗ್ನೇಚರ್ ಅಂತ ಬ್ಯಾಂಕ್ದು ಅಥಾರಿಟಿ ಇರುತ್ತೆ ಸರ್. ದುರಾದೃಷ್ಟವಶಕ್ಕೆ ಈ ಹಿನ್ಕಲ್ ಕೆನರಾ ಬ್ಯಾಂಕ್ ಅಲ್ಲಿ ಅಪ್ರೈಸರೇ ಮ್ಯಾನೇಜರು, ಅವನೇ ಕೆನರಾ ಬ್ಯಾಂಕ್. ಅವನಂದ್ರೆ ಕೆನರಾ ಬ್ಯಾಂಕ್ ಅಂದ್ರೆ ಅಶ್ವಿನ್. ಅವ್ನ್ ಸೈನ್ ಒಂದಿಟ್ಬಿಟ್ರೆ ಮ್ಯಾನೇಜರ್ ಕ್ವಶನ್ ಮಾಡಲ್ಲ ಸರ್. ಅದನ್ನ ನಂಬಿ ನಾವು ಈ ತರ ಮೋಸ ಹೋಗಿದ್ದೀವಿ. ಮತ್ತು ಉಳಿದಿರೋರಿಗೂ ನಾನು ಅಲರ್ಟ್ ಮಾಡ್ತಿದ್ದೀನಿ. ಎಷ್ಟೊಂದು ಜನರದು ಒಳಗಡೆ ತೂಕ ಸೈನ್ ಬರ್ತಿರೋದು ಕೊಂಡಿಗಳೆಲ್ಲ ಬೇರೆದಿದೆ, ಕ್ವಾಲಿಟಿ ಇಲ್ಲ. ತಾಮ್ರನೋ ಇನ್ನೇನು ಮಿಕ್ಸ್ ಮಾಡಿದ್ದಾರೆ. ಅವ್ರು ತಂದು ಹಾಕಿರೋ ಹುಕ್ಕೆ ಬೇರೆ, ಚಿತ್ರನೇ ಬೇರೆ, ಇಲ್ಲಿ ಇರೋದೇ ಬೇರೆ. ದಯವಿಟ್ಟು ನಿಮ್ಮ ಚಿನ್ನ ರಿಲೀಸ್ ಮಾಡ್ಕೊಳ್ಳೋಕ್ಕಿಂತ ಮುಂಚೆ ಪ್ಯೂರಿಟಿ ಚೆಕ್ ಮಾಡಿ ಸರ್ಟಿಫೈ ಮಾಡಿಸ್ಕೊಳ್ಳಿ. ನೀವು ಎಲ್ಲರೂ ಎಚ್ಚರಾಗಿ, ನಿಮ್ಮ ಚಿನ್ನಕ್ಕೆ ನೀವೇ ಜವಾಬ್ದಾರರು. ಕೆನರಾ ಬ್ಯಾಂಕು ಬರಲ್ಲ, ಅಶ್ವಿನ್ ಬರಲ್ಲ. ನಿಮ್ಗೆ ಮೋಸ ಆಗಿದೆ ಸರ್? ನಾನು ಇಲ್ಲಿ ಗೋಲ್ಡ್ 8 ವರ್ಷದಿಂದ ಇಡ್ತಾ ಇರೋದು ಸರ್. ರಿಲೀವ್ ಮಾಡಿಸ್ಕೊಳ್ಳೋದು ಮತ್ತೆ ಹೋಗ್ತಾ ಇದ್ದಿದ್ದು ಹಾಗೇನೆ. ಹೋದ ವರ್ಷನೂ ಇದೇ ನಾನು ಗಲಾಟೆ ಮಾಡಿದೆ ಅಶ್ವಿನಿಗೆ. 21 ಗ್ರಾಮ್ಗೆ ಮೇಡಮ್ ನಿಮಗೆ ಕೊಡೋದು ದುಡ್ಡು ಅಂತ ನಾನು ಕೇಳಿದ್ರೆ 21 ಅಲ್ಲ 25 ಗ್ರಾಮ್ ಇದೆ ನೆಕ್ಲೆಸ್, ಹೇಗೆ ಅಶ್ವಿನ್ 21 ಕೊಡ್ತೀಯ ಅಂತ ಕೇಳಿದಾಗ ಹಳೆ ಮ್ಯಾನೇಜರ್ ಬಟ್ ಹೆಸರು ಮರ್ತಿದೆ ಸರ್ ನನಗೆ. ಅವರು ಅಶ್ವಿನಿ ಏನಂತ, ಮೇಡಮ್ ನೀವು ಬಿಡಿಸ್ಕೊಳ್ಳುವಾಗ ನಾನು 25 ಗ್ರಾಮ್ ಕೊಡ್ತೀನಿ, ಹೇಗೆ ಕೊಡ್ತೀಯ ಅಂದಾಗ, ಈಗ 10 ಗ್ರಾಮ್ಗೆ 1.5 ಗ್ರಾಮ್ ನಾವು ತೆಗಿತೀವಿ, 20 ಗ್ರಾಮ್ಗೆ 1.5 ಗ್ರಾಮ್ 3, ಅಲ್ಲಿಂದ 5 ಗ್ರಾಮ್ಗೆ ಇಷ್ಟು ತೆಗೆದ್ಬಿಟ್ಟು ಕೊಡ್ತೀವಿ ಅಂತ ಹೇಳ್ಬಿಟ್ಟು ಅವ್ನು 25 ಗ್ರಾಮ್ ಬರ್ದಿಲ್ಲ ಸರ್, ನನಗೆ ಕಮ್ಮಿ ಬರ್ದು ಕೊಟ್ಟಿದ್ದಾನೆ. ಆಮೇಲೆ ಸಿಂಗಲ್ ತೂಕ ಹಾಕೊಂಡ್ರು ಹಾಕಿಲ್ಲ, ಇವನು ಒಟ್ಟಿಗೆ ತೂಕ ಹಾಕ್ಬಿಟ್ಟು ಕೊಟ್ಟಿದ್ದಾನೆ. ನನಗಿದು ಈಗ ಮೊನ್ನೆ ಗೊತ್ತಾದ ತಕ್ಷಣ ನಾನು ಬಂದು ಗಲಾಟೆ ಮಾಡಿದಾಗ ಇವರು ಇಲ್ಲ ಕರೆಕ್ಟಾಗಿದಿರುತ್ತೆ ಎಲ್ಲರದ್ದು, ಏನಿಲ್ಲ ಹೋಗಿ ಅಂತ ಹೇಳಿದ್ರು. ನನಗೆ ಟೋಕನ್ ಕೊಟ್ಟ ಪ್ರಕಾರದಲ್ಲಿ ನಾನು ಬುಧವಾರ ಚೆಕ್ ಮಾಡಿದಾಗ ನನ್ನ ನೆಕ್ಲೆಸ್ 25 ಗ್ರಾಮ್ ಇರೋದ್ರಲ್ಲಿ 21 ಗ್ರಾಮ್ ಇದೆ. ಮತ್ತು ಬಳೆ ಕೂಡ ನಾನು ಅವ್ನ ಬಳೆ ಮನೆದ್ರಿಗೆ ಉಜ್ಜಿದ್ದಾನೆ. ಆಗಲೂ ಕೂಡ ನಾನು ಗಲಾಟೆ ಮಾಡಿದ್ದೀನಿ, ನನ್ನ ಬಳೆ ಯಾಕೆ ಉಜ್ತಿದ್ಯಾ ಅಂತ. ಇಲ್ಲ ಮೇಡಮ್ ಚೆಕ್ ಮಾಡೋಕ್ಕೆ ಅಂತ ಹೇಳ್ದ. ನಾನು ಅದನ್ನು ಸ್ಲಿಪ್ ಕೊಟ್ಟಿದ್ದೀನಿ, ಚೆಕ್ ಮಾಡೋ ಅವಶ್ಯಕತೆ ಇಲ್ಲ, ಇದು ಗೋಲ್ಡ್ ಆರ್ಮಾರ್ಕ್ ಇದೆ ನೋಡು ಅಂತ ಹೇಳಿದಾಗ ತುಂಬ ಉಜ್ಜಿದ್ದಾನೆ ಸರ್. ಅದು ನನಗೆ ತೂಕ ಕಮ್ಮಿ ಬಂದಿದೆ. ರಿಂಗ್ಸು ತುಂಬ ಹೊಡವೆ ಇತ್ತು, ನಾನು ಬೇರೆ ಬ್ಯಾಂಕಲ್ಲಿ ಇಟ್ಟಿದ್ದೀನಿ. ಈಗ ಇವರು ಏನು ಹೇಳ್ತಾ ಇದ್ದಾರೆ ಮ್ಯಾನೇಜರ್ಗಳು ಅಂದರೆ, ನಾವು ನೋಡ್ತೀವಿ, ಗ್ಯಾರಂಟಿ ಕೊಡೋಲ್ಲ ಇವರು ಗೋಲ್ಡ್ ನಮಗೆ ಆಯಿತಾ. ನಿನ್ನೆ ಏನಾಗಿದೆ ಅಂದರೆ ನನ್ನ ಫ್ರೆಂಡ್ ಒಬ್ರದ್ದು 65 ಗ್ರಾಮು ಗೋಲ್ಡ್ ಇಟ್ಟಿದ್ದಾರೆ ಸರ್. ಇದೆಲ್ಲ ವಿಷಯ ನೋಡ್ಕೊಂಡು ಅವ್ರಿಗೂ ಟೋಕನ್ ಪ್ರಕಾರ ನಿನ್ನೆ ಚೆಕ್ ಮಾಡಿದಾಗ ಅವ್ರದ್ದು 1.5 ಗ್ರಾಮ್ ಬಂದಿದೆಯಂತೆ. ತುಂಬ ಗಲಾಟೆ ಆಯಿತು. ಆಗ ಅವರು ಈಗ ಹೋದ್ರಲ್ಲ ರಾಜಶೇಖರ್ ಅನ್ನೋರು ಯಾರು, ಅವ್ರು ಅಂದ್ರಂತೆ ನಾವು ಹಿಂಗೆ ಕೊಡೋಕೆ ಬರುತ್ತೆ ಹಾಗೆ ಹೀಗೆ ಅಂದಾಗ ತುಂಬ ಗಲಾಟೆ ಮಾಡಿದಾಗ ಅವರು ಲೆಟ್ರ್ ಬರೆದ್ಬಿಟ್ಟು ಇದು ನಮ್ಮಿಂದ ತಪ್ಪಾಗಿದೆ, ನಾವು ಗೋಲ್ಡ್ ಕೊಡ್ತೀವಿ 15 ದಿವಸದೊಳಗೆ ಅಂತ ಹೇಳಿದ್ದಾರೆ. ಇವರು ಒಬ್ಬರಿಗೆ ಕೊಟ್ಟರೆ ಬಾಕಿಯವ್ರಿಗೆಲ್ಲ ಏನು ಗ್ಯಾರಂಟಿ ಕೊಡ್ತಾ ಇದ್ದಾರೆ ಇವರು. ಫಸ್ಟ್ ಆಫ್ ಆಲ್ ಇವರು ಅಶ್ವಿನಿನ ಇವರೇ ಮುಚ್ತಾ ಇದ್ದಾರೆ. ನಿಮ್ದು ಎಷ್ಟು ಗ್ರಾಮ್ ಲಾಸ್ ಆಗಿದೆ, ಏನಾಗಿದೆ, ಏನು ಸರ್? ಟೋಟಲ್ ಈ ಬ್ಯಾಂಕ್ ಶುರು ಆಯ್ತಲ್ಲ ಆವಾಗಿಂದ ನಾವು ಇಲ್ಲೇ ಬ್ಯಾಂಕ್ ಗೋಲ್ಡ್ ಎಲ್ಲ ಇಲ್ಲೇ ಇಡ್ತಾರದು. ನಾವು ಮಾಂಗಲ್ಯ ಚೈನ್ ಬಂದು ನಮ್ದು 50 ಗ್ರಾಮ್ ಇತ್ತು, ಇವಾಗ ಅದು 46.5 ಆಗಿದೆ. ಹಿಂದ್ಗಡೆ ಕೊಂಡಿ ಎಲ್ಲ ಕಟ್ಟಾಗಿದೆ ಅದು. ಆಮೇಲೆ ಲಾಂಗ್ ಚೈನ್ ಇದೆಯಲ್ಲ ಅದು ತುಂಬ ಉದ್ದ ಇತ್ತು, ನನಗೆ ಗೊತ್ತು, ಫೋಟೋಸ್ ಎಲ್ಲ ಇದೆ ನನ್ನ ಹತ್ರ. ಈಗ ಅದು ನೆಕ್ಲೆಸ್ ಥರ ಆಗ್ಬಿಟ್ಟಿದೆ, ಅಂದರೆ ತುಂಬಾ ಶಾರ್ಟ್ ಆಗಿದೆ. ಅಂದರೆ ಅದರಲ್ಲಿ 4 ಗ್ರಾಮ್ ಹೋಗಿದೆ, ಮತ್ತು ಇನ್ನೊಂದು ಚೈನಲ್ಲಿ ಅರ್ಧ ಗ್ರಾಮ್ ಹೋಗಿದೆ. ಒಟ್ಟು ಟೋಟಲ್ ನನಗೆ 9 ಗ್ರಾಮ್ ಲಾಸ್ ಆಗಿದೆ ಸರ್. 9 ಗ್ರಾಮ್. ಅಮ್ಮ ನಿಮ್ದೇನು ಇಟ್ಟಿದ್ರಿ, ನಿಮ್ದೇನು ಲಾಸ್ ಆಗಿದೆ? ನಂದು ಮಾಂಗಲ್ಯ ಸರ ಬಂದು 30 ಗ್ರಾಮ್ ಇರೋದು. ಅದು ಈಗ ಬಂದು ನೋಡಿ ವೆಯ್ಟ್ ಬಂದರೆ 26, ಅದರಲ್ಲೂ 23 ಮಾಡಿದ್ದಾನೆ. ವೇಸ್ಟೇಜ್ ಎಲ್ಲ ತೆಗ್ದಿ ಅಂತ ಕೇಳಿ ತೂಕ ಮಾತ್ರ ಕರೆಕ್ಟಾಗಿದೆ. ಕತ್ತಿಗೆ ಹಾಕಿ ನೋಡಿದ್ರೆ ತುಂಬ ತುಂಡ ಬರ್ತಾ ಇದೆ. ಅವ್ರು ನೋಡಿದ್ರೆ ಬರೀ 4-5 ಜನ ಮಿಸ್ ಯು ಅಂತಾರೆ, ಇಲ್ಲಿ ನೋಡಿದ್ರೆ ತುಂಬ ಜನ ಮಿಸ್ ಯು ಆಗಿದೆ.
ನಮಗೆ ಆಮೇಲೆ ಲಾಂಗ್ ಸರಗಳಲ್ಲಿ ಕೊಂಡಿಗಳು ಎಂಟೆಂಟು ಇದೆ, ಕರೆಕ್ಟಾಗಿ ನೋಡಿದ್ರೆ ಅದು ಗೋಲ್ಡ್ ಥರ ಕಾಣಿಸ್ತಾ ಇಲ್ಲ. ಕೇಳಿದ್ಕೆ ಇಲ್ಲ ಅದು ಬೆಳಕಿಗೆ ಆ ಥರ ಕಾಣ್ತಾ ಇದೆ ಅಂದರು. ಮತ್ತು ಸೀಲು ಸೈನ್ ಆದರೂ ಹಾಕೊಡಿ ಅಂದಿದ್ದಕ್ಕೆ ಮ್ಯಾಮ್ಗಳು ಹೊರಗಡೆ ಮಾತು ಕೇಳ್ಕೊಂಡು ಬಂದು ಇಲ್ಲಿ ಗಲಾಟೆ ಮಾಡಬೇಡಿ, ನಿಮ್ದು ಏನೇ ಇದ್ರೂ ಪ್ರಾಪರ್ಟಿ ನಾವು ಗ್ಯಾರಂಟಿ ಅಂದ್ಬಿಟ್ಟು ಬೈದು ಈಚೆ ಕಳಿಸಿದ್ದಾರೆ. ನಾವೀಗ ಮತ್ತೆ ಏನಾದರೂ ಮಾಡಿ RBIಗೆ ನಾವು ತನಿಖೆಗೆ ಕೊಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಥ್ಯಾಂಕ್ ಯು ಸರ್. ಶರ್ಮಿತಾ, ಏನು ಅಂತಂದ್ರೆ ಪ್ರತಿಯೊಬ್ಬ ಗ್ರಾಹಕರಿಗೂ ಕೂಡ ಒಂದೊಂದು ರೀತಿಯಲ್ಲಿ ಮೋಸ ಆಗಿರುವಂತದ್ದು. ಒಂದಷ್ಟು ಜನಕ್ಕೆ ಗ್ರಾಹಕರ ಲಾಂಗ್ ಮಾತನ್ನ ಚೈನ್ಗಳು ನಾವು ಕೇಳಿದ್ವಿ. ಒಬ್ರಂತಾರೆ ಅಲ್ಲಿ ತೂಕ ಮಾಡೋ ಪ್ರೊಸೀಜರು ಸರಿ ಇಲ್ಲ, ಫಸ್ಟ್ ಆಫ್ ಆಲ್ ಆ ಲೋನ್ ಪ್ರೊಸೀಜರೇ ಸರಿ ಇಲ್ಲ, ಮ್ಯಾನೇಜರ್ ಸೈನ್ ಇರೋಲ್ಲ, ಸೊ ಅದನ್ನ ನಾವು ಹೆಂಗ್ ನಂಬೋದು ಅಂತ ಹೇಳಿ. ಮತ್ತೊಂದ್ ಕಡೆ ಈಗ ತೂಕದಲ್ಲಿ ವ್ಯತ್ಯಾಸ ಬಂದಿರೋದ್ರಿಂದ ಗ್ಯಾರಂಟಿನೂ ಕೊಡ್ತಿಲ್ಲ ಬ್ಯಾಂಕ್ ಸಿಬ್ಬಂದಿ ಅಂತ ಗ್ರಾಹಕರು ಹೇಳ್ತಿದ್ದಾರೆ. ಬ್ಯಾಂಕ್ ಅವ್ರು ಏನ್ ಹೇಳ್ತಿದ್ದಾರೆ? ಶರ್ಮಿತಾ, ಏನು ಬ್ಯಾಂಕ್ನವರು ನಾವು ಒಂದಷ್ಟು ಜನಕ್ಕೆ ಇಲ್ಲ ಅಲ್ಲಿ ಏನಾಗಿದೆ ಸಮಸ್ಯೆನ ನಾವು ಬಗೆಹರಿಸ್ತೀವಿ ಅಂತ ಹೇಳಿದ್ರೆ, ಇನ್ನೊಂದಷ್ಟು ಜನಕ್ಕೆ ಇಲ್ಲ ನಿಮ್ಮದು ಅಂದರೆ ನಿಮ್ಮ ಚಿನ್ನ ಇದ್ದಿದೆ ಇಷ್ಟು ಅಂತ ಹೇಳಿ ಸಮಜಾಯಿಷಿಯನ್ನು ಕೊಡುವ ನಿಟ್ಟಿನಲ್ಲಿ ಮಾತನಾಡ್ತಾ ಇದ್ದಾರೆ. ಆ ಹಿನ್ನೆಲೆಯಲ್ಲೇ ಕಳೆದ 3 ದಿನಗಳಿಂದಲೂ ಕೂಡ ಬ್ಯಾಂಕ್ ಮುಂದೆ ಎಲ್ಲ ಗ್ರಾಹಕರು ಅಂದರೆ ಚಿನ್ನ ಯಾರ್ಯಾರು ಅಡಮಾನ ಇಟ್ಟಿದ್ರು ಅವರೆಲ್ಲರೂ ಕೂಡ ಬಂದು ಅವರ ಚಿನ್ನವನ್ನು ಚೆಕ್ ಮಾಡಿಸ್ಕೊಳ್ಳುವ ನಿಟ್ಟಿನಲ್ಲಿ ತೊಡಗಿರುವಂಥದ್ದು. ಒಂದಷ್ಟು ಜನಕ್ಕೆ ಅಂದರೆ ಸುಮಾರು ಈಗ 100 ಜನಕ್ಕೆ ಈಗಾಗಲೇ ಅವರ ಚಿನ್ನದಲ್ಲಿ ವ್ಯತ್ಯಾಸ ಇರೋದು ಕಂಡು ಬಂದಿರುವ ಹಿನ್ನೆಲೆಯಲ್ಲಿ ಬ್ಯಾಂಕ್ ಮುಂದೆ ಇದ್ದಾರೆ. ಅಲ್ಲದೆ ಈಗಾಗಲೇ ಪೊಲೀಸ್ ಠಾಣೆಗೆ ದೂರನ್ನು ಕೊಟ್ಟಿದ್ದಾರೆ. RBIಗೂ ಸಹ ನಾವು ದೂರನ್ನ ಕೊಡ್ತೇವೆ ಅಂತ ಈಗಾಗಲೇ ಅವರು ಹೇಳ್ತಾ ಇರುವಂಥದ್ದು. ಅಲ್ಲದೆ ಏನು ಕೆನರಾ ಬ್ಯಾಂಕಲ್ಲಿ ಚಿನ್ನವನ್ನು ಇಡುವ ಮುನ್ನ ಒಮ್ಮೆ ಯೋಚನೆ ಮಾಡಿ ಅಲ್ಲದೆ ಎಚ್ಚರವನ್ನು ವಹಿಸಿ ಅನ್ನುವ ನಿಟ್ಟಿನಲ್ಲೂ ಕೂಡ ಜನರು ಮಾತನಾಡ್ತಾ ಇರುವಂಥದ್ದು. ಶರ್ಮಿತಾ.